ದಿವಸ ಶುಭಾಶಯಗಳು. ವಿಶ್ವ ಗಾಣಿಗರ ಸಮುದಾಯ ಟ್ರಸ್ಟ್ ನಗರೂರು ನಲ್ಲಿ 11/1/2025 ಸ್ವಾಮೀಜಿಯವರ ಪೂರ್ಣಾನಂದ ಸ್ವಾಮೀಜಿಗಳ ಪೀಠಾರೋಹಣ ದ್ವಿತೀಯ ವರ್ಷದ ಕಾರ್ಯಕ್ರಮ ಹಾಗೂ ಗಾಣಿಗರ ಹಬ್ಬದ ಕಾರ್ಯಕ್ರಮಕ್ಕೆ ನಮ್ಮ ಜನಾಂಗದ ಎಲ್ಲ ಬಂಧುಗಳು ಜಿಲ್ಲಾ ತಾಲೂಕು ಹಾಗೂ ಹೋಬಳಿ ಮಟ್ಟದಿಂದ ಹಾಗೂ ಗ್ರಾಮ ಮಟ್ಟದಿಂದ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಗಾಣಿಗರ ಹಬ್ಬದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿ ಏನು ನಮ್ಮ ಗಾಣಿಗರಿಗೆ ಇವತ್ತು ನಾವು ಕಸುಬು ವಂಚಿತ ಜನಾಂಗ ನಮ್ಮದು. ಈ ಕಸುಬು ವಂಚಿತ ಜನಾಂಗದಲ್ಲಿ ಕಸುಬು ಇಲ್ಲ ಅಥವಾ ವೃತ್ತಿನೂ ಇಲ್ಲ, ಆ ಥರ ವಂಚಿತ ಜನಾಂಗ ಹಾಗೂ ರಾಜಕೀಯದಲ್ಲೂ ಹಿಂದುಳಿದಿದ್ದೀವಿ. ಸಾಮಾಜಿಕವಾಗಿ ಹಿಂದುಳಿದಿರತಕ್ಕಂಥ ಈ ಜನಾಂಗಕ್ಕೆ ಏನೆಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜನಾಂಗದ ಏಳಿಗೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜನಾಂಗವನ್ನು ನಮ್ಮ ಸರ್ಕಾರಕ್ಕೆ ತೋರಿಸಿದಾಗ ಏನು ಇವಾಗ ನಮ್ಮ ಸ್ವಾಮೀಜಿಯವರು ಹೇಳಿದರು, ಅದೇ ರೀತಿ ಸರ್ಕಾರಕ್ಕೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತನ್ನು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಏನು ಇವತ್ತು ಒಂದು ನಿಗಮ ಮಂಡಳಿ ಇರ್ಬೋದು, ಆ ನಿಗಮ ಮಂಡಳಿ ಇವತ್ತು ನಾವು ಪಡ್ಕೊಂತೀವಿ ಅಂತ ಅಂದರೆ ನಮ್ಮ ಜನಾಂಗದ ಬಡವರು ಎಷ್ಟೋ ಸುಮಾರು ಜನ ಇವತ್ತಿಂದ ಗುಡಿಸ್ನಲ್ಲಿ ವಾಸ ಮಾಡ್ತಾಯಿದ್ದಾರೆ. ಯಾಕೆಂದರೆ ಈ ಚಾಮರಾಜನಗರ, ಕೋಲಾರ, ಹಾಸನ, ಚಿಕ್ಕಮಗಳೂರು ಈ ಕಡೆ ಜಿಲ್ಲೆಗಳು ಹಳ್ಳಿಗಾಡಿನಲ್ಲಿರ್ತಕ್ಕಂಥವ್ರು ಇವತ್ತಲೂ ಸಹ ಗುಡಿಸ್ಲಿನಲ್ಲಿ ವಾಸ ಮಾಡ್ತಾಯಿದ್ದಾರೆ. ಏನು ನಮ್ಮ ಸರ್ಕಾರದಿಂದ ನಮ್ಮ ಜನಸಂಖ್ಯೆ ಹೆಚ್ಚಿಗೆ ತೋರಿಸಿ ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಬರ್ತಾಯಿದ್ದಾರೆ. ಹಾಗೂ ಹಿಂದುಳಿದ ವರ್ಗದ ಎಲ್ಲ ರಾಜಕೀಯ ವ್ಯಕ್ತಿಗಳು, ಸಚಿವರುಗಳು ಆಗಮಿಸ್ತಾ ಇದ್ದಾರೆ. ಅವರ ಮುಂದೆ ನಮ್ಮ ಜನಾಂಗದ ಶಕ್ತಿ ತೋರಿಸಿದರೆ ನಾವು ನೋಡಪ್ಪ ಇವರು ಜನಾಂಗ ಗಾಣಿಗರ ಜನಾಂಗ ಹೆಚ್ಚಿಗೆ ಇದೆ, ಇವ್ರಿಗೂ ಏನಾರ ಒಂದು ಒಳ್ಳೆ ಸವಲತ್ತು ಕೊಟ್ಟು ಈ ಜನಾಂಗಕ್ಕೆ ಏನು ಕಷ್ಟ ಸುಖ ಇದೆ ತೋರಿಸ್ಬೇಕು ಅನ್ನೋದ ಸ್ವಾಮೀಜಿಗಳ ಮುಖಾಂತರ ತೋರಿಸಿದರೆ ನಮಗೆ ಈ ಜನಾಂಗಕ್ಕೆ ಒಳ್ಳೆಯದಾಗುತ್ತೆ, ಏನಾರೋ ಒಂದು ಕೆಲಸ ಆಗುತ್ತೆ ಅಂತ ಹೇಳಿ ಹೆಚ್ಚಿಗೆ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಜನಾಂಗ ಬಂಧುಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಹೆಚ್ಚಿಗೆ ಆಗಮಿಸಿ ಹಬ್ಬವನ್ನು ಹಬ್ಬದ ರೀತಿಯಲ್ಲೇ ಈ ಕಾರ್ಯಕ್ರಮ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲ ನಮ್ಮ ಗಾಣಿಗರ ಬಂಧುಗಳೆಲ್ಲ ವಿನಂತಿಸ್ತೇವೆ. ಜೈ ಹಿಂದ್, ಜೈ ಗಾಣಿಗ.